ವಿಲೇಜ್ ನ ಕನಕನಗಿರ ಮೈನ್ ರೋಡ್ ನ ಅಪಾರ್ಟ್ಮೆಂಟ್ 2025 ಸೆಪ್ಟೆಂಬರ್ 1ರಂದೇ ಬಿಬಿಎಂಪಿ ಮುಕ್ತಾಯ. 2025 ಸೆಪ್ಟೆಂಬರ್ 2ಕ್ಕೆ ಜಿಬಿಎ ಅಂತ ನಾಮಕರಣ. ಸೆಪ್ಟೆಂಬರ್ 3ರಂದು ಓಸಿಗೆ ಚೇರ್ನಲ್ಲಿಲ್ಲದ ಅಧಿಕಾರಿಯ ಸಹಿ. ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್ಗೆ ಕೋಟಿ ನಷ್ಟ. ಹಲೋ ಬೆಂಗಳೂರು, ನಮಸ್ಕಾರ. ಜಿಬಿಎ ಟೌನ್ ಪ್ಲಾನಿಂಗ್ ಅಧಿಕಾರಿಗಳು ಮಾಡ್ತಾ ಇರುವಂತಹ ಮೋಸದ ಬಗ್ಗೆ ನಾವು ನಿನ್ನೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ವಿ. ಆ ವಿಡಿಯೋದಲ್ಲಿ ನಮ್ಮ ಜೊತೆ ಆರ್ಕಿಟೆಕ್ಟ್ ಆಗಿರುವಂತಹ ಕಿರಣ್ ಅವರು ಒಂದಷ್ಟು ಮಾಹಿತಿಗಳನ್ನ ಕೊಟ್ಟರು. ಆ ಅಪಾರ್ಟ್ಮೆಂಟ್ ನಲ್ಲಿ ಬಿಲ್ಡರ್ಸ್ಗಳು ಮಾಡಿರುವಂತಹ ಒಂದು ಮಿಸ್ಟೇಕ್ಗಳನ್ನ ಅಧಿಕಾರಿಗಳು ಯಾವ ರೀತಿ ಮುಚ್ಚಾಕಿ ಓಸಿಯನ್ನ ಕೊಟ್ಟರು ಅನ್ನೋದನ್ನ ಎಳೆಯಾಗಿ ನಮ್ಮ ಆರ್ಕಿಟೆಕ್ಟ್ ಕಿರಣ್ ಅವರು ನಿಮ್ಮ ಮುಂದೆ ಬಿಚ್ಚಿಟ್ರು. ಆದ್ರೆ ಈಗ ಅಲ್ಲಿ ಓಸಿ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಪ್ರಶ್ನೆ ಮಾಡ್ತಿದ್ದಾರೆ. ವಿಡಿಯೋ ಅಪ್ಲೋಡ್ ಆದ್ಮೇಲೆ ವಿಡಿಯೋದಲ್ಲಿ ಕಾಮೆಂಟ್ಗಳಲ್ಲಿ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಜನಸಾಮಾನ್ಯರಿಗೆ ಸಿಗದೇ ಇರುವಂತ ಓಸಿ ಇಂಥವ್ರಿಗೆಲ್ಲ ಹೆಂಗ್ ಸಿಗತ್ತೆ ಅಧಿಕಾರಿಗಳೇ? ನಮ್ಮನ್ನ ಯಾರು ಕೇಳೋರು, ನಮ್ಮ ಸಮಸ್ಯೆಗಳನ್ನ ಯಾರು ಕೇಳೋರು ಅಂತ ಹೇಳಿ ಜನರು ಇಲ್ಲಿ ಆರ್ಕಿಟೆಕ್ಟ್ ಕಿರಣ್ ಸರ್ ಅವರ ಹತ್ರ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಿದ್ದಾರೆ. ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್ ನಲ್ಲಿರುವಂತಹ ನಾಗವಾರ ವಿಲೇಜ್ ನ ಕನಕನಗರ ಮೇನ್ ರೋಡ್ ನಲ್ಲಿರುವಂತಹ ಅಪಾರ್ಟ್ಮೆಂಟ್. ಆ ಅಪಾರ್ಟ್ಮೆಂಟ್ ಸುತ್ತಮುತ್ತ ಇರುವಂತವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಏನೇನಾಗಿದೆ ಅಂತ ಹೇಳಿ. ಆ ಒಂದು ಅಪಾರ್ಟ್ಮೆಂಟ್ಗೆ ಅಧಿಕಾರಿಗಳು ಓಸಿ ಕೊಟ್ಟಿರುವಂತಹ ಕ್ರಮವೇ ಸರಿ ಇಲ್ಲ. ಓಸಿ ಕಾಪಿಯನ್ನ ಹಿಡ್ಕೊಂಡು ನಾವು ಪ್ರಶ್ನೆ ಮಾಡಿದ್ವಿ. ಓಸಿ ಕಾಪಿಯಲ್ಲೂ ಕೂಡ ಜನಸಾಮಾನ್ಯರಿಗೆ ಗೊತ್ತಾಗದೇ ಇರುವ ಹಾಗೆ ಒಂದಷ್ಟು ವಿಚಾರಗಳನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಓಸಿ ಕಾಪಿ ನೋಡಿದ್ರೆ ಆರ್ಕಿಟೆಕ್ಟ್ ಗಳಿಗೆ ಮಾತ್ರ ಅದರಲ್ಲಿ ಏನ್ ಮಿಸ್ಟೇಕ್ಸ್ ಆಗಿದೆ, ಹೆಂಗ್ ಓಸಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗತ್ತೆ ವಿನಃ ಸಾರ್ವಜನಿಕರಿಗೆ ಓಸಿ ಕಾಪಿ ನೋಡಿದ್ರೆ ಗೊತ್ತಾಗಲ್ಲ. ಆ ಓಸಿ ಕಾಪಿ ಗೂಗಲ್ ನಲ್ಲೂ ಕೂಡ ಸಿಗುತ್ತೆ. ಎಲ್ಲಿ ಜಿಬಿಎ ಒಂದು ವೆಬ್ಸೈಟ್ ಇದೆಯಲ್ಲ, ಆ ವೆಬ್ಸೈಟ್ ನಲ್ಲೂ ಕೂಡ ನಿಮಗೆ ಆ ಒಂದು ಓಸಿ ಕಾಪಿ ಸಿಗುತ್ತೆ. ಕರೆಕ್ಟ್ ಆಗಿ ಡೇಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೆಪ್ಟೆಂಬರ್ 3ನೇ ತಾರೀಕು ಓಸಿ ಸ್ಯಾಂಕ್ಷನ್ ಆಗಿರೋದು. ಇದು ಹೇಗ್ ಸಾಧ್ಯ? ಈ ಅಪಾರ್ಟ್ಮೆಂಟ್ ಕಟ್ಟುವಾಗ ಬಿಲ್ಡರ್ಗಳು 10 ಮಿಸ್ಟೇಕ್ ಗಳನ್ನ ಮಾಡಿದ್ದಾರೆ. ಆದ್ರೆ ಟೌನ್ ಪ್ಲಾನಿಂಗ್ ಅಧಿಕಾರಿಗಳು ಅದನ್ನು ಮುಚ್ಚ ಹಾಕಿದ್ದಾರೆ. ಹೆಂಗ್ ಮುಚ್ಚ ಹಾಕ್ತಾರೆ? ಅವರಿಂದ ದುಡ್ಡಿಸ್ಕೊಂಡಿದ್ದಾರೆ, ಲಕ್ಷ ಪೀಕಿದ್ದಾರೆ. ಇದರಿಂದ ಜಿಬಿಎಗೆ ನಷ್ಟ ಆಗಿದೆ. ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್ಗೆ ನಷ್ಟ ಆಗಿದೆ. ಒಂದಲ್ಲ ಎರಡಲ್ಲ, ಕೋಟಿ ನಷ್ಟ ಆಗುವ ಹಾಗೆ ಅಧಿಕಾರಿಗಳು ಮಾಡಿದ್ದಾರೆ. ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಸೆಪ್ಟೆಂಬರ್ 2025 1ನೇ ತಾರೀಕಿಗೆ ಬಿಬಿಎಂಪಿ ಅಂತ ಏನ್ ನಾವು ಕರಿತಾ ಇದ್ದೀವಿ ಬೆಂಗಳೂರಿನಲ್ಲಿ, ಆ ಬಿಬಿಎಂಪಿ ಅನ್ನೋದನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾರೆ. ಆ ಹೆಸರನ್ನ ಕ್ಲೋಸ್ ಮಾಡ್ತಾರೆ. ಅದರ ಬದಲಿಗೆ ಜಿಬಿಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ ನಾಮಕರಣ ಮಾಡ್ತಾರೆ ಸೆಪ್ಟೆಂಬರ್ 2ನೇ ತಾರೀಕು. ಈ 2 ದಿನಗಳ ಬದಲಾವಣೆಯ ಹಂತದಲ್ಲಿ ಯಾವುದೇ ರೀತಿ ಓಸಿ ಕೊಡಂಗಿಲ್ಲ ಅಥವಾ ಯಾವುದೇ ರೀತಿ ಜನಸಾಮಾನ್ಯರ ಕೆಲಸಗಳು ಅಲ್ಲಿ ನಡೆಯೋ ಹಾಗಿಲ್ಲ. ಕಂಪ್ಲೀಟ್ ಆಗಿ ಜಿಬಿಎ ಆದ್ಮೇಲೆ ಅಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ. ಅಧಿಕಾರಿಗಳು ಬಂದು ಚೇರ್ನಲ್ಲಿ ಕೂತ್ಕೋಬೇಕು. ಅವ್ರವ್ರ ಪೊಸಿಷನ್ ಅಲ್ಲಿ ಇದ್ದಾಗ ಮಾತ್ರ ಓಸಿ ವಿಚಾರ ಬಂದಾಗ ಎಲ್ಲವೂ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಆಮೇಲೆ ಸ್ಥಳ ಪರಿಶೀಲನೆ ಮಾಡಿ ಫೈನಲ್ ಆಗಿ ಅವರು ಓಸಿಯನ್ನ ಸ್ಯಾಂಕ್ಷನ್ ಮಾಡಬೇಕು. ಆದ್ರೆ ಜಿಬಿಎ ನಾಮಕರಣ ಆದ ನೆಕ್ಸ್ಟ್ ಡೇಗೇನೆ ಓಸಿಗೆ ಸಹಿ ಬೀಳುತ್ತೆ ಅಂದ್ರೆ ಆ ಅಧಿಕಾರಿ ಎಷ್ಟು ದುಡ್ಡು ತಗೊಂಡಿರ್ಬೋದು ಹಾಗಿದ್ರೆ ಅನ್ನುವಂತ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿದೆ. ಹೇಳೋರು ಕೇಳೋರು ಯಾರು ಇಲ್ಲದ ಹಾಗೆ ಆಗೋಯ್ತಾ ಹಾಗಿದ್ರೆ ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್ 2025 ಸೆಪ್ಟೆಂಬರ್ 1ನೇ ತಾರೀಕಿನಂದು ಎಷ್ಟೋ, ಇದೊಂದೇ ಓಸಿ ಅಲ್ಲ, ಬೇಕಾದಷ್ಟು ಓಸಿ ಬೇಕು ಅಂತ ಹೇಳಿ ಅಪ್ಲಿಕೇಶನ್ಸ್ ಹಾಕಿರ್ತಾರೆ. ಆದ್ರೆ ಇದೊಂದೇ ಅಪಾರ್ಟ್ಮೆಂಟ್ಗೆ 3ನೇ ತಾರೀಕು ಹೆಂಗೆ ಕೊಟ್ರು ಓಸಿನ? ಚೇರ್ನಲ್ಲೇ ಇಲ್ಲದಂಥ ಅಧಿಕಾರಿಗೆ ಸಹಿ ಮಾಡು ಅಂತ ಹೇಳಿದವ್ರು ಯಾರು? ಅಥವಾ ಸಹಿ ಮಾಡೋಕೆ ಅವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಈ ಹಂತದಲ್ಲಿ ಸಹಿ ಮಾಡ್ಲೇಬಾರ್ದು, ಆದ್ರೂ ಕೂಡ ಸಹಿ ಮಾಡಿದ್ದಾರೆ. ಇದು ಹೇಗ್ ಸಾಧ್ಯ? ಚೇರ್ನಲ್ಲಿ ಕೂತಿಲ್ಲದ ಅಧಿಕಾರಿ ಸೈನ್ ಮಾಡ್ತಾನೆ ಅಂದ್ರೆ ಆತನಿಗೆ ಯಾರ ಭಯವೂ ಇಲ್ವಾ? ಆತನ ಮೇಲಧಿಕಾರಿಗಳ ಭಯವೂ ಇಲ್ವಾ? ಹಾಗಿದ್ರೆ ಏನರ್ಥ? ಅಧಿಕಾರಿಗಳು ಬಂದು ಸೈನ್ ಮಾಡ್ತಾರೆ ಚೇರ್ನಲ್ಲಿ ಇಲ್ಲ ಅಂದ್ರು ಅಂತಂದ್ರೆ ಹಾಗಿದ್ರೆ ಇಲ್ಲಿ ಕಂಟ್ರೋಲ್ ಇಲ್ಲ. ಸರ್ಕಾರಕ್ಕೆ ಬರಬೇಕಾಗಿರುವಂತದ್ದು ಜಿಬಿಎ ನಾರ್ತ್ ಸಿಟಿ ಕಾರ್ಪೊರೇಷನ್ಗೆ ಬರಬೇಕಾಗಿರುವಂತ ಹಣ ಹೋಯ್ತಲ್ಲ, ಯಾರನ್ನ ಕೇಳ್ತೀರಾ? ನಷ್ಟ ಆಯ್ತಲ್ವಾ? ರೋಡ್ ವೈಂಡಿಂಗ್ ರಿಲಿಂಕ್ವಿಶ್ಮೆಂಟ್ ಮಾಡಿಸಿದ್ರೆ ಸರ್ಕಾರಕ್ಕೆ ದುಡ್ಡು ಉಳಿತಾಯ ಆಗ್ತಾ ಇತ್ತು. ಹೆಂಗಪ್ಪ ಅಂತಂದ್ರೆ ನೋಡಿ, RMP 2015 ಮ್ಯಾಪ್ ನಲ್ಲಿ 60 ಅಡಿ ಇದೆ. ಇದು
60 ಅಡಿ ಬರುತ್ತೆ ರೋಡ್. ಆದ್ರೆ ವಾಸ್ತವಿಕವಾಗಿ 37 ಅಡಿ ಇದ್ರೂ ಕೂಡ ರಿಲಿಂಕ್ವಿಶ್ಮೆಂಟ್ ಮಾಡದಲ್ಲೇ ಓಸಿ ಕೊಡ್ತಾರೆ. ಹಾಗೆ FAR 1.75 ಕೊಡೋ ಜಾಗದಲ್ಲಿ 2.25 ಕೊಟ್ಟು ಸರ್ಕಾರಕ್ಕೆ ಬರಬೇಕಾದ ಪ್ರೀಮಿಯಂ FAR ದುಡ್ಡನ್ನು ಕೂಡ ಅಧಿಕಾರಿಗಳು ತಿಂದು ಹಾಕಿದ್ದಾರೆ. ಇದನ್ನು ಯಾರು ಕೇಳುವರೇ ಇಲ್ವಾ? ಹಾಗಿದ್ರೆ ಗ್ರೌಂಡ್ ರೆಂಟು, ಲೇವಿ ಚಾರ್ಜ್ ಲೆಕ್ಕಾಚಾರ ಮಾಡಿರೋದು ಕೂಡ ಕಂಪ್ಲೀಟ್ ಆಗಿ ತಪ್ಪಾಗಿದೆ. ಇದೆಲ್ಲವೂ ಮಾಡಿರೋದು ಅಧಿಕಾರಿಗಳು. ಬಿಲ್ಡರ್ಸ್ ಏನೋ ಮಿಸ್ಟೇಕ್ ಮಾಡ್ತಾರೆ. ಯಾವ ಗ್ಯಾರಂಟಿ ಮೇಲೆ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ಅಧಿಕಾರಿಗಳಿಗೆ ಸ್ವಲ್ಪ ದುಡ್ಡು ಕೊಟ್ರೆ ಅವ್ರು ಓಸಿ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಮೇಲೆ. ಆದ್ರೆ ಅಧಿಕಾರಿಗಳಿಗೆ ಭಯ ಇರಬೇಕು. ಆ ಭಯ ಇಲ್ಲದೆ ಈ ರೀತಿ ಅಧಿಕಾರಿಗಳು ನಡ್ಕೊಳ್ತಿದ್ದಾರೆ. ನಾರ್ತ್ ಸಿಟಿ ಕಾರ್ಪೊರೇಷನ್ಗೆ ಸರಿಸುಮಾರು ಈ ರೋಡ್ದು ಅಂದ್ರೆ ಕನಕನಗರ ಮೇನ್ ರೋಡ್ ನಲ್ಲಿರುವ ಅಪಾರ್ಟ್ಮೆಂಟ್ ರೋಡ್ ನಿಂದ 2 ಕೋಟಿ ಬರೋಬ್ಬರಿ ನಷ್ಟ ಆಗಿದೆ. ಹಾಗಾದ್ರೆ ಈ ದುಡ್ಡನ್ನು ಅಧಿಕಾರಿಗಳು ಅವ್ರ ಮನೆಗೇನಾದ್ರು ತಗೊಂಡೋದ್ರ? ಇಷ್ಟೊಂದು ಲಾಭ ಆಗಿದೆ. ಆದ್ರೆ ಲಾಭ ಬರ್ಬೇಕಾಗಿದ್ದು ಎಲ್ಲಿಗೆ? ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್ಗೆ. ಆದ್ರೆ ಅಧಿಕಾರಿಗಳು ಮನೆಗೆ ಎಷ್ಟು ದುಡ್ಡು ತಗೊಂಡು ಹೋಗಿರ್ಬೋದು ಅಂತ ಹೇಳಿ ನಾವು ಕೇಳಬೇಕಾಗತ್ತೆ. ಬಲ್ಲ ಮೂಲಗಳ ಪ್ರಕಾರ ಆ ಸಹಿ ಮಾಡಿದಂತ ಅಧಿಕಾರಿ ಒಂದೇ ದಿನಕ್ಕೆ ಅಂದ್ರೆ ಸೆಪ್ಟೆಂಬರ್ 3ನೇ ತಾರೀಕು ಅವನು ಸಹಿ ಮಾಡಿ ಓಸಿ ಸ್ಯಾಂಕ್ಷನ್ ಮಾಡಿದನಲ್ಲ, ಅವತ್ತು ಬರೋಬ್ಬರಿ 85 ಲಕ್ಷ ಹಣವನ್ನ ಚೀಲದಲ್ಲಿ ತುಂಬಿಕೊಂಡು ಮನೆಗೆ ತಗೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದನ್ನ ಯಾರಾದ್ರೂ ಪ್ರಶ್ನೆ ಮಾಡ್ತಾರಾ? ಇದ್ಯಾವುದೂ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಅಧಿಕಾರಿಗಳ ಜೇಬು ತುಂಬಿಸಿದ್ರೆ ಸಾಕಾ? ಜನಸಾಮಾನ್ಯರ ಗತಿ ಏನು ಹಾಗಿದ್ರೆ? ಜನರ ಕೆಲಸಗಳಾಗಬಾರ್ದಾ? ಜನ ಇದೇ ರೀತಿ ಕಚೇರಿಗಳಿಗೆ ಅಲಿತಲೇ ಇರ್ಬೇಕಾ ಓಸಿಗಾಗಿ? ಅಧಿಕಾರದಲ್ಲಿ ಇಲ್ಲದೇ ಇರೋರು ಬಂದು ಸೈನ್ ಮಾಡಿ ಅಸ್ತಿತ್ವದಲ್ಲೇ ಇಲ್ಲದ ಇರುವಂತ ಓಸಿ ಕೊಟ್ಟಿರೋ ಅಧಿಕಾರಿಯ ಮೇಲೆ ಯಾರು ಕ್ರಮ ತಗೊಳ್ಬೇಕೀಗ? ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಆಗಿರುವಂತ ಶ್ರೀ ಪೊಮ್ಮಲ ಸುನಿಲ್ ಕುಮಾರ್ ಅವರೇ, ನೀವೇ ಇದರ ಬಗ್ಗೆ ಉತ್ತರ ಕೊಡಬೇಕು, ಇದರ ಬಗ್ಗೆ ಕ್ರಮ ತಗೊಳ್ಬೇಕು. ಆ ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತಹ ಓಸಿ ಕೊಟ್ಟಿರುವಂತಹ ಸೈನ್ ಮಾಡಿರುವಂತಹ ಅಧಿಕಾರಿಯ ವಿರುದ್ಧ ನೀವು ಆಕ್ಷನ್ ಯಾವಾಗ ತಗೊಳ್ತೀರಾ ಅಂತ ಜನ ಕೇಳ್ತಿದ್ದಾರೆ, ನಾವು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಪ್ರೂಫ್ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ, ಪ್ರೂಫ್ ಇಲ್ಲದೆ ಮಾತಾಡ್ತಾ ಇಲ್ಲ. ಜನರಿಗೆ ಅನ್ಯಾಯ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಕಾಳಜಿ. ಜನಸಾಮಾನ್ಯರಿಗೆ ಸರಿಯಾದ ಸಮಯದಲ್ಲಿ ಎಲ್ಲಾ ಸೌಲಭ್ಯಗಳು ಸಿಗಬೇಕು. ಅದು GBA ಕಡೆಯಿಂದ, ಟೌನ್ ಪ್ಲಾನಿಂಗ್ ಅಧಿಕಾರಿಗಳಿಂದ ಸರಿಯಾದ ಸಮಯಕ್ಕೆ ಓಸಿನೂ ಸಿಗಬೇಕು, CCನೂ ಸಿಗಬೇಕು. ಅದು ಸರಿಯಾಗಿ ಕಟ್ಟಡ ಕಟ್ಟಿದ್ದಾರೆ ಅಂದ್ರೂ ಕೂಡ ನೀವು ಓಸಿ ಕೊಡೋಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಆದ್ರೆ ಇಂಥವರಿಗೆ ನೀವು ಲಕ್ಷ ಲಕ್ಷ ದುಡ್ಡು ತಗೊಂಡು ಒಂದೇ ದಿನದಲ್ಲಿ ಓಸಿಯನ್ನ ಸ್ಯಾಂಕ್ಷನ್ ಮಾಡ್ತಾ ಇದ್ದೀರಾ. ಹಾಗಾಗಿ ನಾವು ಈ ವಿಚಾರವನ್ನ ನಿಮ್ಮ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಬೆಂಗಳೂರು ನಾರ್ತ್ ಸಿಟಿ ಕಮಿಷನರ್ ಆಗಿರುವಂತಹ ಶ್ರೀ ಪೊಮ್ಮಲ ಸುನಿಲ್ ಕುಮಾರ್ ಅವರೇ, ಮತ್ತೊಮ್ಮೆ ಕೇಳಿಸ್ಕೊಂಡ್ಬಿಡಿ. ಯಾರು ಸೆಪ್ಟೆಂಬರ್ 3ನೇ ತಾರೀಕು 2025ನೇ ಇಸ್ವಿಯಲ್ಲಿ ಅಂದ್ರೆ ಲಾಸ್ಟ್ ಇಯರ್ ಯಾರು 3ನೇ ತಾರೀಕು ಓಸಿಗೆ ಸೈನ್ ಮಾಡಿದ್ರೋ ಅಧಿಕಾರಿಯ ವಿರುದ್ಧ ನೀವು ಕ್ರಮ ತಗೊಳ್ಳೇಬೇಕು. ಇದೇ ರೀತಿ ನೀವೇನಾದ್ರೂ ಕ್ರಮ ತಗೊಳ್ಳದೆ ಅಧಿಕಾರಿಗಳು ಹೆಂಗಾದ್ರೂ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಟ್ರೆ ಮುಂದೆ ಬರುವಂತಹ ಅಧಿಕಾರಿಗಳು ಕೂಡ ಇದೇ ರೀತಿ ಲಕ್ಷ ಲಕ್ಷ ಹಣವನ್ನ ತಮ್ಮ ಜೇಬಿಗೆ ಇಳಿಸ್ಕೊಳ್ತಾರೆ. ನಿಮ್ಮ GBA ಕಾರ್ಪೊರೇಷನ್ಸ್ ಗಳಿಗೆ ಬರಬೇಕಾಗಿರುವಂತ ಹಣ ನಷ್ಟ ಆಗ್ತಾ ಹೋಗುತ್ತೆ, ನಿಮ್ಮ ಖಜಾನೆ ಖಾಲಿ ಆಗ್ತಾ ಹೋಗುತ್ತೆ. ಅಧಿಕಾರಿಗಳಿಗೆ ಯಾವುದೇ ಭಯ ಇರೋದಿಲ್ಲ. ಜನಸಾಮಾನ್ಯರಿಂದ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಕ್ ಶುರು ಮಾಡ್ತಾರೆ. ವ್ಯವಸ್ಥೆ ಗಬ್ಬೆದ್ದೋಗುತ್ತೆ. ಇವರ ಜೇಬು ತುಂಬಿಸ್ಕೊಂಡು ಸರ್ಕಾರದ ಖಜಾನೆ ಖಾಲಿ ಮಾಡ್ತಾರೆ. ಹಾಗಾಗಿ ಎಚ್ಚೆತ್ಕೊಳ್ಳಿ ಅಧಿಕಾರಿಗಳು, ಟೌನ್ ಪ್ಲಾನಿಂಗ್ ಅಧಿಕಾರಿಗಳು, ನಮ್ಮ ಬೆಂಗಳೂರಿನ ಎಲ್ಲಾ ಕಾರ್ಪೊರೇಷನ್ಸ್ ನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಎಷ್ಟು ನಷ್ಟ ಮಾಡ್ತಿದ್ದಾರೆ, ಯಾವ ಕ್ರಮದಲ್ಲಿ ಓಸಿ ಕೊಡ್ತಿದ್ದಾರೆ, ಇದೆಲ್ಲವನ್ನ ನೀವು ಪರಿಶೀಲನೆ ಮಾಡಲೇಬೇಕು. ಇದು ನಮ್ಮ ರಿಕ್ವೆಸ್ಟ್ ಅಂತನಾದ್ರೂ ತಿಳ್ಕೊಳ್ಳಿ ಅಥವಾ ನಮ್ಮ ಆರ್ಡರ್ ಅಂತನಾದ್ರೂ ತಿಳ್ಕೊಳ್ಳಿ. ಯಾಕಂದ್ರೆ ನಮಗ್ ರೈಟ್ಸ್ ಇದೆ. ನಾವು ಜನಸಾಮಾನ್ಯರು ಒಂದು ಮಾಧ್ಯಮದ ಮೂಲಕ ಕೂತ್ಕೊಂಡು ನಾವು ಕೇಳ್ತಾ ಇದ್ದೀವಿ ಅಂತಂದಾಗ ಅದ್ರಲ್ಲಿ ಏನೋ ಒಂದು ಸತ್ಯಾಂಶ ಅಡಗಿರುತ್ತೆ. ನಿಮಗೆ ಗೊತ್ತಾಗಲ್ಲ. ಇಲ್ಲಿ ಬಂದು ಕೇಳ್ತಾರೆ ಆಫೀಸ್ ನಲ್ಲಿ, ನಮ್ಗೆ ಎಲ್ಲಾ ಸರಿ ಇದೆ, ನಮ್ಗೆ ಯಾಕೆ ಓಸಿ ಕೊಡ್ತಾ ಇಲ್ಲ, ಅಲ್ಲಿ ಎಲ್ಲೋ ಎಲ್ಲಾ ಸರಿ ಇಲ್ಲ, ಆದ್ರೂ ಕೂಡ ಅವ್ರಿಗೆ ಓಸಿ ಕೊಟ್ಟಿದ್ದಾರೆ, ಇದು ಹೆಂಗೆ, ನಾವು ಏನ್ ಮಾಡ್ಬೇಕು, ಯಾರನ್ನ ಕೇಳಬೇಕು ಅಂತ ಹೇಳಿ ಪಾಪ ಇಲ್ಲಿ ಬಂದು ಕಣ್ಣೀರ್ ಹಾಕ್ತಾರೆ. ಹಾಗಾಗಿ ದಯವಿಟ್ಟು ಜನಸಾಮಾನ್ಯರ ಸಮಸ್ಯೆಗಳಿಗೆ ದಯವಿಟ್ಟು ಸ್ಪಂದಿಸಿ. ಆದಷ್ಟು ಬೇಗ ಇಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿ. ಇಂಥ ಒಂದು ಅಧಿಕಾರಿಗಳು ಆ ಒಂದು ಜಾಗದಲ್ಲಿ ಇರೋದೇ ಬೇಡ. ಇರೋದೇ ಆದ್ರೆ ಅವರಿಗೆ ವಾರ್ನಿಂಗ್ ಮಾಡಿ. ದಯವಿಟ್ಟು ಕಮಿಷನರ್ ಯಾವಾಗ ಕ್ರಮ ತಗೊಳ್ತೀರಾ ಅಂತ ಹೇಳಿ ಜನ ಕೇಳ್ತಿದ್ದಾರೆ, ಕಾಮೆಂಟ್ ಮಾಡ್ತಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಕ್ರಮ ತಗೊಳ್ಳಿ ಅನ್ನೋದೇ ನಮ್ಮ ಒಂದು ಆಶಯ.
ಈ ಒಂದು ಕಂಟೆಂಟ್ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯಗಳನ್ನ ನೀವು ಕಾಮೆಂಟ್ ಮೂಲಕ ತಿಳಿಸಬಹುದು. ಹಾಗೆ ನಮ್ಮ ಒಂದು ಕಂಟೆಂಟ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ವಿಡಿಯೋ ಮತ್ತಷ್ಟು ಜನರಿಗೆ ತಲುಪಲಿ, ಈ ವಿಚಾರ ಎಲ್ಲಾ ಜನರಿಗೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ವಿಡಿಯೋವನ್ನ ಶೇರ್ ಮಾಡಿ. ಮತ್ತಷ್ಟು ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಕಿರಣ ವಾಹಿನಿ.